1 2 3 ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತಿದೆ ಮ್ಯೂಸಿಕ್ ಒಳಗೆ. ನಮಸ್ತೆ ನಕಮಾಸ್, ನಾನು ಶರತ್. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ, ನೀವು ಒಂದು ವಿಷಯನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಯಾವ ವಿಷಯ ಯೋಚನೆ ಮಾಡ್ತಿದ್ದೆ ಅಂತಲೇ ಮರ್ತೋಗಷ್ಟು ಯೋಚನೆ ಮಾಡಿದ್ದೀರಾ. ಸೊ ಈ ವಿಡಿಯೋ ಅದ್ರ ಬಗ್ಗೆನೇ, ಓವರ್ ಥಿಂಕಿಂಗ್ ಅಂತ. ಓವರ್ ಥಿಂಕಿಂಗ್ ಅಂದರೆ ಏನು? ಅತಿಯಾಗಿ ಯೋಚಿಸುವುದು. ಬನ್ನಿ ವಿಡಿಯೋ ಹೋಗೋಣ. ಈ ಓವರ್ ಥಿಂಕಿಂಗ್ ಅನ್ನೋ ವಿಷಯ ನನಗೆ ಹೇಗೆ ಸ್ಟಾರ್ಟ್ ಆಯಿತು, ಈ ಓವರ್ ಥಿಂಕ್ ಎಲ್ಲದರಲ್ಲೂ ಓವರ್ ಥಿಂಕ್ ಮಾಡೋದು ನನಗೆ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ, ಒಂದು 2 to 3 years ಬ್ಯಾಕು, ಕರೆಕ್ಟಾಗಿ ಹೇಳಬೇಕಂದ್ರೆ ಒಂದು 2021 ಅಂತ ಹಿಡ್ಕೊಬೋದು. ಆ ಡಿಸಿಷನ್ ಹೆಂಗೆ ತೊಗೊಂಡೆ ಅಂದರೆ, ಒಂದು ಸ್ವಲ್ಪನೂ ಯೋಚನೆ ಮಾಡಿದೆ ತೊಗೊಂಡಿದ್ದು ಡಿಸಿಷನ್ಸ್ ಅವೆಲ್ಲ. ಹೆಂಗಂದರೆ ತೊಗೊಂಡಿದ್ದ ಡಿಸಿಷನ್ಸ್ ಎಲ್ಲ ದೊಡ್ಡದು, ಆದರೆ ಅದಕ್ಕೆ ಎಷ್ಟು ಯೋಚನೆ ಮಾಡಬೇಕೋ ಅಷ್ಟು ಯೋಚನೆ ಮಾಡಿಲ್ಲ, ಕಣ್ಣು ಮುಚ್ಕೊಂಡು ಹಿಡಿದುಬಿಟ್ಟೆ. ಸೊ ಇವಾಗ ಅನುಭವಿಸ್ತಾ ಇದ್ದೀನಿ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾವುದೇ ಒಂದು ವಿಷಯ ಮಾಡಿದ್ರು ಒಂದಕ್ಕೆ 3 ಸಲ ಅದೇ ಮತ್ತೆ ತಿರ್ಗಾ ಯೋಚನೆ ಮಾಡಿ ಅದೊಂಥರ ಇವಾಗ ರೋಗ ಥರ ಆಗ್ಬಿಟ್ಟಿದೆ. ಆ ಥರ ಸ್ಟಾರ್ಟ್ ಆಯಿತು ಈ ಓವರ್ ಥಿಂಕಿಂಗ್ ಅನ್ನೋ ಒಂದು ಹ್ಯಾಬಿಟ್ಟು. ಎಲ್ಲರೂ ಓವರ್ ಥಿಂಕ್ ಮಾಡ್ತಾರೆ, ನೀನೇನು ದೊಡ್ಡ ಓವರ್ ಥಿಂಕರು ಅಂತ ನೀವು ಕೇಳ್ಬೋದು. ಅದಕ್ಕೂ ನನ್ನ ಹತ್ರ ಆನ್ಸರ್ ಇದೆ. ಈ ಓವರ್ ಥಿಂಕಿಂಗ್ ಅನ್ನೋದು ಯಾವ ರೇಂಜಿಗೆ ಇವಾಗ ಆಗ್ಬಿಟ್ಟಿದೆ ಅಂದರೆ, ನನಗೆ ಇವಾಗ ಎಲ್ಲೋಯ್ತದು, ಓಕೆ, ಇದು ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ಒಂದು ಸಣ್ಣ ಒಂದು ಗಾಯ, ಒಂದು ಬ್ಲೇಡ್ ಇದು ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗಿ ಒಂದು ಸ್ಕ್ರ್ಯಾಚ್ ಆಗಿಬಿಡ್ತು, ಸಣ್ಣ ಒಂದು ಗಾಯ, ಓಕೆನಾ. ಈ ಗಾಯಕ್ಕೆ ನಾನು ಎಷ್ಟು ಯೋಚನೆ ಮಾಡಿದ್ದೀನಿ ಅಂದರೆ, ಈ ಗಾಯ ಆಗ್ಬಿಡ್ತು, ಇದು ಬಂದು ಸೆಪ್ಟಿಕ್ ಆಗ್ಬಿಡುತ್ತೋ, ಬೆರಳೆ ಕಟ್ ಮಾಡಿಬಿಟ್ರೆ, ಕೈಯೇ ಹೋಗ್ಬಿಟ್ರೆ, ಅಯ್ಯಯ್ಯೋ ಶಾಂಕ್ಸಿಗಾದರೆ ಹಾಕಿ ಇದೆ, ನಮಗೆ ಅದು ಇಲ್ಲಲ್ಲ, ಮತ್ತು ಇಷ್ಟೆಲ್ಲ ಯೋಚನೆ ಮಾಡೋಷ್ಟು ಓವರ್ ಥಿಂಕರು. ಇವಾಗ ಅರ್ಥ ಆಯ್ತಾ ನನ್ನ ಪ್ರಾಬ್ಲಮ್ ಏನಂತ. ಸೊ ಅಷ್ಟು ವರ್ಸ್ಟ್ ಆಗಿದೆ ಇವಾಗ. ಸೊ ಈ ಓವರ್ ಥಿಂಕಿಂಗ್ ಅನ್ನೋ ಮ್ಯಾಟ್ರ್ ಹೆಂಗಾಗಿದೆ ಅಂದರೆ, ಇವಾಗ ನನಗೆ ಓವರ್ ಥಿಂಕಿಂಗ್ ಮಾಡ್ತಾ ಆಂಗ್ಸೈಟಿನೂ ಆಗುತ್ತೆ. ಇದೆರಡು ಡೆಡ್ಲಿ ಕಾಂಬಿನೇಷನ್, ಓವರ್ ಥಿಂಕಿಂಗ್ ಪ್ಲಸ್ ಆಂಗ್ಸೈಟಿ ಎರಡು ಸೇರಿ ಗಾಬರಿ ಆಗ್ತಾ ಇದ್ದೀನಿ ನಾನು, ನಿಜವಾಗ್ಲೂ ಹೇಳ್ಬೇಕಂದ್ರೆ. ನನಗೆ ಗೊತ್ತು ಈ ಥರ ಈ ಓವರ್ ಥಿಂಕಿಂಗ್ ಅನ್ನೋದು ಸ್ಟಾಪ್ ಮಾಡಬೇಕು. ಯಾಕಂದರೆ ಈ ಓವರ್ ಥಿಂಕಿಂಗ್ ಅನ್ನೋ ಪ್ರೋಸೆಸ್ ಹೇಗಿರೋದಂದರೆ, ಒಂದು ವಿಚಾರದ ಬಗ್ಗೆ ಒಂದು ವಿಚಾರದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಒಂದು ವಿಚಾರ ಅಂತನಲ್ಲ, ಯಾವುದೇ ಒಂದು ಸಣ್ಣ ವಿಷಯಕ್ಕೂ ನೀವು ಯೋಚನೆ ಮಾಡ್ತಾ ಈ ಪ್ರೋಸೆಸ್ ಇದೆಯಲ್ಲ, ತುಂಬ ಒಂಥರ ಟಯರ್ಡಿಂಗ್ ಆಗಿರುತ್ತೆ. ಸೊ ಇದು ಹೇಗೆ ಮಾಡೋದು, ಇದು ಹೆಂಗೆ ಇದು ಎಂಡ್ ಆಗುತ್ತೆ, ಇದೆಲ್ಲ ಯೋಚನೆ ಮಾಡಿ ಪ್ರೋಸೆಸ್ ಓಡ್ತಾ ಇರತ್ತಲ್ಲ, ಇದು ಬಂದ್ಬಿಟ್ಟು ತುಂಬಾ ಒಂಥರ ಬಿಡು ಅಂತ. ಇದೇ ಬಂದು ನಿಮಗೆ ಒನ್ ಆಫ್ ದ ನನ್ನ ಪಾಯಿಂಟ್ ಆಫ್ ವ್ಯೂ ಇದು ಸ್ವಲ್ಪ ಪ್ರೊಕ್ರಾಸ್ಟಿನೇಟ್ ಮಾಡೋಕ್ಕೂ ಹೇಳ್ಕೊಡತ್ತೆ ಅನ್ಸುತ್ತೆ. ಯಾಕಂದರೆ ಇದು ಹಂಗಾಗತ್ತಾ ಅಂತ ಯೋಚನೆ ಮಾಡ್ತಾ ಏನೂ ಮಾಡಲ್ಲ. ನಾನು ಹೇಳ್ತಾ ಇರೋದು ಎಲ್ಲದಕ್ಕೆ ಯೋಚನೆ ಮಾಡಲೇಬೇಕು, ಆದರೆ ಯೋಚನೆನೇ ಮಾಡ್ತಿರ್ಬಾರ್ದು, ಆ್ಯಕ್ಷನ್ ತೊಗೊಬೇಕಲ್ಲ. ಸೊ ಅದಾಗ್ತಾ ಇಲ್ಲ ಇವಾಗ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೆ ಈ ಓವರ್ ಥಿಂಕಿಂಗ್ ಸ್ಟಾಪ್ ಮಾಡಬೇಕು, ಆದರೆ ಸ್ಟಾಪ್ ಆಗ್ತಾ ಇಲ್ಲ. ಇದು ನಿಮಗೆ ಹೆಂಗೆ ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ಇವಾಗ ಮನೆಗೆ ಸಂಬಂಧಿಕರು ಬಂದ್ಬಿಟ್ಟು ಓಡಬೇಕು ಅನ್ನೋ ಟೈಮಲ್ಲಿ, ಸರಿ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಒಂದು 1 hour ಅಲ್ಲೇ ಮಾತಾಡ್ಕೊಂಡು ಹೋಗ್ತೀವಿ ಅಂತ ಇಬ್ಬರು ಮಾತಾಡ್ತಾನೆ ಇರ್ತಾರಲ್ಲ, ಆ ಥರನೇ ಈ ಓವರ್ ಥಿಂಕಿಂಗ್ ನನಗಿರೋದು ಇವಾಗ. ಏನೂ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಹಿಂಗಾರೆ ಸರಿ ನೆಕ್ಸ್ಟ್ ವಿಷಯ ಇಷ್ಟೆಲ್ಲ ಯೋಚನೆ ಮಾಡಬಾರ್ದು, ಸಣ್ಣ ವಿಷಯಕ್ಕೆಲ್ಲ ಇಷ್ಟು ಯೋಚನೆ ಮಾಡಬಾರ್ದು ಅಂತ ಅನ್ಕೊಂತೀನಿ, ಆದರೆ ಆಗ್ತಾಯಿಲ್ಲ. ಆ ಥರ ಆಗ್ತಾಯಿದೆ ಈ ಟೈಮಲ್ಲಿ. ಇವಾಗ ಹಂಗೆ ಆಗ್ತಾಯಿದೆ ನನಗೆ. ಅದೇ ಹೇಳ್ದಂಗೆ ನೆಕ್ಸ್ಟ್ ಟೈಮ್ ಇಷ್ಟು ಓವರ್ ಥಿಂಕ್ ಮಾಡಬಾರ್ದು ಅನ್ನೋ ಒಂದು ವಿಷಯ ಬರುತ್ತೆ, ಆದರೆ ಆಗ್ತಾಯಿಲ್ಲ. ಸೊ ಆ ಥರ ಇದೆ ನಾ ಹೇಳ್ದಂಗೆ. ಅಷ್ಟು ಓವರ್ ಥಿಂಕಿಂಗ್ ಅನ್ನೋದು ಈ ಥರ ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಇವಾಗ ಎಲ್ಲದರಲ್ಲೂ ಸ್ವಲ್ಪ ಆಪ್ಟಿಮಿಸ್ಟಿಕ್ ಆಗಿ ಇರಬೇಕಾಗತ್ತೆ. ಎಲ್ಲದಕ್ಕೂ ಅಯ್ಯೋ ಅಮ್ಮಮ್ಮ ಅಂತ ಹೇಳ್ತಿದ್ರೆ ಏನು ನಡೆಯಲ್ಲ. ಓವರ್ ಥಿಂಕಿಂಗ್ ಅನ್ನೋದು ಒಂದು ಬ್ಯಾಡ್ ಹ್ಯಾಬಿಟೇ. ಆದರೆ ಈಗ ಅದರಿಂದ ನಾವು ಹೇಗೆ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಸ್ವಲ್ಪ ಮಾಡ್ಕೊಬೇಕು. ಈಗ ನಾನು ಆ ಥರ ಮಾಡ್ತಾ ಇದ್ದೀನಿ. ಈಗ ಈ ಥರ ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಡೆಯೋ ಒಂದೇ ಒಂದು ಒಳ್ಳೆಯ ವಿಷಯ ಏನಂದರೆ, ಮೊದಲು ತೆಗಿಯೋಂತ ಹೇಳ್ದಂಗೆ ಫಸ್ಟು ತೊಗೊಂಡಿರೋ ಡಿಸಿಷನಿಂದ ಓವರ್ ಥಿಂಕಿಂಗ್ ಬಂದಿದೆಯಲ್ಲ, ಈ ಥರ ಸಮಸ್ಯೆಗಳು ಇನ್ಮುಂದೆ ಬರಲ್ಲ ಅನ್ನೋದು ಒಂದು ನನ್ನ ತಲೆಯಲ್ಲಿದೆ. ಬಂದಿಲ್ಲ ಇಲ್ಲಿ ತನಕ. ಯಾಕಂದರೆ ಯಾವುದೇ ಒಂದು ವಿಷಯನ 1 ಸರಿ 10 ಸರಿ ಯೋಚನೆ ಮಾಡೋದ್ರಿಂದ ಇವಾಗ ಅದಾಗ್ತಾ ಇಲ್ಲ. ಇದು ನಾನು ಹೇಳ್ದಂಗೆ ಓವರ್ ಥಿಂಕಿಂಗ್ ಇರಬೇಕು, ಎಲ್ಲಿರಬೇಕು ಅಲ್ಲಿರಬೇಕು. ಈಗ ಅದು ಹಿಂಗೆ ಹೇಳೋದಂದರೆ, ಓವರ್ ಥಿಂಕಿಂಗ್ ಅನ್ನೋದು ಎಲ್ಲದೂ ಪರ್ಫೆಕ್ಟಾಗಿರಬೇಕು, ಎಲ್ಲದೂ ಆಗ್ದಂಗೆ ಆಗಬೇಕು ಅನ್ನೋ ಒಂದು ಮ್ಯಾಟ್ರ್ ಥರ ಬರುತ್ತೆ. ಆದರೆ ನಾನು ಹೇಳ್ತಿರೋದು ಯಾವ ಥರ ಅಂದರೆ,
ಓವರ್ ಥಿಂಕಿಂಗ್ ಅನ್ನೋದು ಇರಬೇಕು, ಆದರೆ ಲೆವೆಲ್ ಕಮ್ಮಿ. ಎಲ್ಲರೂ ಓವರ್ ಥಿಂಕರೇ, ಆದರೆ ಆ ಲೆವೆಲ್ ಕಮ್ಮಿ ಅಷ್ಟೇ. ಸೊ ಈ ಓವರ್ ಥಿಂಕಿಂಗಿಂದ ನನಗೆ ನಾನು ಯಾವ ಥರ ಇದನ್ನು ಹೇಗೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಅಂದರೆ, ಫಸ್ಟು ಈ ಥರ ಬ್ಯಾಡ್ ಡಿಸಿಷನ್ಸ್ ಎಲ್ಲ ತೊಗೊಳ್ತಿದ್ನಲ್ಲ, ಸೊ ಅದನ್ನೆಲ್ಲ ಇವಾಗ ಕಮ್ಮಿ ಆಗಿದೆ. ಇವಾಗ ತೊಗೊಳ್ತಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು 70% ಒಳ್ಳೆ ಡಿಸಿಷನ್ಸೇ ಆಗ್ತಾಯಿದೆ. ಯಾಕಂದರೆ ಏನೇ ಇದ್ರೂ ಯೋಚನೆ ಮಾಡ್ತಾ ಇರೋದ್ರಿಂದ ಎಲ್ಲದೂ ಒಳ್ಳೆ ಡಿಸಿಷನ್ಸ್ ಆಗ್ತಾಯಿದೆ. ಸೊ ಅದರಿಂದ ಲೈಟಾಗಿ ಬೆನಿಫಿಟ್ಟು ಆಗಿದ್ದೀನಿ. ಏನೋಪ್ಪ ಈ ವಿಡಿಯೋ ಮಾಡೋಕ್ಕೆ, ಈ ಓವರ್ ಥಿಂಕಿಂಗ್ ಬಗ್ಗೆ ಈ ವಿಡಿಯೋ ಮಾಡೋಕ್ಕೇ ಓವರ್ ಥಿಂಕಿಂಗ್ ಮಾಡಿ ಇದಕ್ಕೆ 1 ವಾರದಿಂದ ಯೋಚನೆ ಮಾಡ್ತಾನೇ ಇದ್ದೆ, ಮಾಡಲಾ ಬೇಡವಾ, ಇದು ವ್ಯೂಸ್ ಹೋಗತ್ತಾ ಹೋಗಲ್ವಾ, ಇದು ಈ ವಿಡಿಯೋ ಎಲ್ಲ ಯಾರಾದ್ರೂ ನೋಡ್ತಾರಾ ನೋಡಲ್ವಾ, ಈ ಥರ ಸುಮಾರು ಓವರ್ ಥಿಂಕಿಂಗ್ ಆಗಿ ಸ್ಕ್ರಿಪ್ಟ್ ಬರೆದು ಅದನ್ನು ಗೀಚ್ ಹಾಕಿ ಮತ್ತೆ ರೀರೈಟ್ ಮಾಡಿ, ಈಗ ಅದು ಸರಿ ಬರದೆ ಇನ್ನೊಂದು ಏನೇನು ಅನಿಸ್ತಾ ಅಷ್ಟು ಮಾತಾಡಿದ್ದೀನಿ. ಇದು ವಿಡಿಯೋ ಹೆಂಗೆ ಬಂದಿದೆ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮತ್ತೆ ಅದು ಎಲ್ಲೋ ಹೋಗ್ನಿಲ್ಲತ್ತೆ. ಸೊ ಅಷ್ಟೇ ಈ ವಿಡಿಯೋ. ನೀವು ನಂತರ ಓವರ್ ಥಿಂಕಿಂಗ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಲೈಕ್ ಮಾಡೋಕ್ಕೆ, ಕಮೆಂಟ್ ಮಾಡೋದಕ್ಕೆಲ್ಲ ಓವರ್ ಥಿಂಕ್ ಮಾಡಬೇಡಿ. ಎಲ್ಲದೂ ಸಹ ಮಾಡಿಬಿಡಿ. ಸಬ್ಸ್ಕ್ರೈಬು, ಕಮೆಂಟು, ಲೈಕು, ಶೇರು ಏನೇನು ಮಾಡಬೇಕೋ ಎಲ್ಲ ಮಾಡಿಬಿಡಿ. ಸೊ ಅಷ್ಟೇ. ಸುಮಾರು ದಿವಸ ಬಿಟ್ಟು ಮಾಡಿದ್ದೀನಿ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.